ನಮ್ಮ ಜೀವನದಲ್ಲಿ ನಾವೇನಾದರೂ ಬೆಳಿಬಹುದು ಅನ್ನೋ ಒಂದು ಕಾನ್ಫಿಡೆಂಟು ನಮ್ಮ ಜೀವನದಲ್ಲಿ ಬರಲೇಬೇಕು. ಇಲ್ಲ ಅಂದರೆ ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಬೆಳೆಯೋದಕ್ಕಾಗೋದಿಲ್ಲ. ನಿಮಗೆ ನೀವು ಹೀರೋ ಆಗಬೇಕು. ಫಸ್ಟ್ ಆಫ್ ಆಲ್ ನೀವು ಹೀರೋ ಆದ್ರೇ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡೋಕ್ಕಾಗುತ್ತೆ. ಬೇರೆಯವ್ರ ಸಾಧನೆ ನೀವು ಹೇಳ್ಕೊತ ಲೈಫ್ ಲಾಂಗ್ ಕೂತ್ಕೊಂಡ್ರೆ ನಿಮ್ಮ ಟೈಮ್ನ ನೀವು ವೇಸ್ಟ್ ಮಾಡ್ಕೋತೀರಾ, ನಿಮ್ಮ ಒಂದು ಟ್ಯಾಲೆಂಟ್ನ ನೀವು ವೇಸ್ಟ್ ಮಾಡ್ಕೋತೀರಾ. ನಿಮ್ಮಲ್ಲಿರೋ ಗುಪ್ತವಾದ ಒಂದು ಏನಿದೆ, ನಿಮ್ಮ ಆ್ಯಕ್ಟಿವಿಟೀಸ್ ಚಟುವಟಿಕೆಗಳು ಏನಿದೆ, ಅದು ಖಂಡಿತ ಹೊರಗಡೆ ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ. ಹಂಗಂತ ಹೇಳಿ ಸಾಧಕರನ್ನ ನೀವು ಮೆಚ್ಚುಗೆ ಮಾಡಬೇಡಿ ಅಥವಾ ಅವ್ರಿಗೆ ಸಪೋರ್ಟ್ ಮಾಡಬೇಡಿ ಅಂತ ನಾನು ಖಂಡಿತ ಹೇಳೋದಿಲ್ಲ. ಅವ್ರಿಗೆ ಸಪೋರ್ಟ್ ಮಾಡಬೇಕು, ಅದು ಒಂದು ಪಾರ್ಟ್ ಇರುತ್ತಷ್ಟೇ. ಅವ್ರನ್ನೇ ನಾವು ಕೊನೆ ತನಕ ನಾವು ಹೈಲೈಟ್ ಮಾಡ್ತಾ ಹೋದರೆ ಎಕ್ಸಾಂಪಲ್ ನೋಡಿ, ಇದು ಫೇಸ್ಬುಕ್ಕಲ್ಲಿ ಎಷ್ಟೋ ಜನ ಬರೀ ಬೇರೆಯವ್ರದ್ದೇ ಹಾಕ್ತಾ ಇರ್ತಾರೆ. ಆ ಒಂದು ಬೇರೆಯವ್ರದ್ದು ಹಾಕೋದ್ರಿಂದ ಅವರು ಬೆಳೀತಾ ಹೋಗ್ತಾರೆ ಹೊರತು ಅದು ನಿಮಗೇನಾದರೂ ಬೆನಿಫಿಟ್ ಬರುತ್ತಾ? ಇಲ್ಲ. ಒಂದು ಪ್ರಶಂಸೆ ಒಪ್ಕೋತೀನಿ, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕೂ ಆಗಲ್ಲ, ನೀವು ಬೆಳೆಯೋದಕ್ಕೂ ಆಗಲ್ಲ, ಬೇರೆಯವ್ರನ್ನ ಬೆಳೆಸ್ತಾ ಹೋಗ್ತೀರಾ ಅಂತ ಹೇಳ್ತಿರೋದಷ್ಟೇ. ಆದರೆ ನೀವು ಒಂದು ಒಳ್ಳೆ ರೀಲ್ಸ್ ನೋಡ್ತೀರಾ, ಕಮೆಂಟ್ ಹಾಕ್ತೀರಾ, ಲೈಕ್ ಮಾಡ್ತೀರಾ, ಚೆನ್ನಾಗಿದೆ ಆ್ಯಕ್ಟಿಂಗ್ ಅಂತ, ಅದೆಲ್ಲ ಓಕೆ, ಅದು ತುಂಬ ಒಳ್ಳೆಯದು. ಅದು ಒಳ್ಳೆ ಹಾರ್ಟ್ ಇರೋರಿಗೆ ಅದು ಸಾಧ್ಯ. ಒಳ್ಳೆ ಗುಡ್ ಹಾರ್ಟೆಡ್ ಪರ್ಸನ್ನು ದೇ ವಿಲ್ ಡೂ ಲೈಕ್ ದಟ್. ಅಂದರೆ ಅವರಿಗೆ ಒಂದು ಮನಸ್ಥಿತಿ ಇರುತ್ತೆ, ಯಾರನ್ನಾದರೂ ಹೊಗಳೋ ಅಂಥ ಮನಸ್ಥಿತಿ ಇರುತ್ತೆ, ಹೊಗಳ್ತಾರೆ, ಅದು ಒಳ್ಳೆ ಗುಣನೇ. ಬಟ್ ಆದರೆ ಅದು ಲೈಫ್ ಲಾಂಗ್ ನಿಮ್ಮ ಜೊತೆ ಅದು ಇರಬೇಕು ಒಂದು ಪಾರ್ಟು. ಅದನ್ನೇ ನೀವು ಬೇರೆಯವ್ರನ್ನೇ ಹೊಗಳ್ತಾ ಕೂತ್ಕೋಬೇಡಿ, ನೀವು ಏನಾದರೂ ಒಂದು ಸಾಧನೆ ಮಾಡೋದು ಅನ್ನೋದೇ ನನ್ನ ಕನ್ಸರ್ನು. ಹಾಗಾಗಿ ಹೇಳ್ತೀನಿ ಸ್ನೇಹಿತರೆ, ನೋಡಿ, ಎಲ್ಲ ಮನುಷ್ಯನಲ್ಲೂ ಎಲ್ಲ ಇದರಲ್ಲೂ ಟ್ಯಾಲೆಂಟ್ ಇದ್ದೇ ಇರುತ್ತೆ. ದಯವಿಟ್ಟು ನಿಮ್ಮ ಟ್ಯಾಲೆಂಟ್ನ ನೀವು ಮರೆಮಾಚ್ಕೋಬೇಡಿ. ಯಾವುದೇ ಟ್ಯಾಲೆಂಟ್, ಒಬ್ಬರು ಹಾಡು ಹೇಳ್ಬೋದು, ಅಥವಾ ಸಾಹಿತ್ಯದಲ್ಲಿ ಕವನ ಬರೆಯೋ ಸಾಹಿತ್ಯದಲ್ಲಿ ಉತ್ಸುಕರಾಗಿರ್ಬೋದು, ಅದು ಒಂದು ಟ್ಯಾಲೆಂಟೇ ಅಲ್ವಾ. ಮತ್ತು ಬೇರೆಯವರನ್ನು ನಗಿಸೋದು ಅದು ಒಂದು ಟ್ಯಾಲೆಂಟೇ. ಆಮೇಲೆ ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದು ಟ್ಯಾಲೆಂಟ್ ಇರುತ್ತೆ, ಅದನ್ನು ಹೊರಗಡೆ ಹಾಕಬೇಕು ಅನ್ನೋದೇ ನನ್ನ ಈ ಒಂದು ಉದ್ದೇಶ ಆಗಿತ್ತು ಅಷ್ಟೇ. ಅದಕ್ಕೋಸ್ಕರ ಈ ಒಂದು ಸಣ್ಣ ಒಂದು ಕಿರು ಪರಿಚಯ ಮಾಡಿಕೊಂಡೆ ಸ್ನೇಹಿತರೆ. ಯಾಕೆ ಅಂತಂದರೆ ನೋಡಿ, ಹೀರೋ ಆಗೋದಕ್ಕೆ ಸಮಯ ಏನು ಬೇಕಾಗಲ್ಲ, ಮನಸ್ಸು ಬೇಕಾಗುತ್ತೆ, ತಾಳ್ಮೆ ಬೇಕಾಗುತ್ತೆ, ನಾವು ಮಾಡೋ ಅನ್ನೋ ಛಲ ಆಟ ಬೇಕಾಗುತ್ತೆ ಅಷ್ಟೇನೆ. ಅದೊಂದು ಇದ್ದುಬಿಟ್ರೆ ನಿಮಗೆ ಏನು ಬೇಕಾದರೂ ಮಾಡ್ಬೋದು. ಅಯ್ಯೋ ನಮ್ಮ ಕೈಲಿ ಏನಾಗುತ್ತೆ ಬಿಡ, ಅಯ್ಯೋ ಅವರೆಲ್ಲ ಮಾಡ್ತಾರೆ, ನಮ್ಮ ಕೈಲಿ ಏನಾಗ್ತದೆ, ನಮ್ಮ ಕೈಲಿ ಆಗೋದೇ ಇಲ್ಲಪ್ಪ ಅಂತ ಕುತ್ಕೋಬಾರ್ದು. ಖಂಡಿತ ಆಗುತ್ತೆ, ಎಲ್ಲರ ಹತ್ರನೂ ಎಲ್ಲ ಟ್ಯಾಲೆಂಟು ಇದ್ದೇ ಇರುತ್ತೆ. ಬಟ್ ಅದನ್ನು ಸಮಯಕ್ಕೆ ತಕ್ಕಂಗೆ ಸರಿಯಾದ ಟೈಮಲ್ಲಿ ನೀವು ಅದನ್ನು ನಿರ್ಧಾರವನ್ನು ತಗೊಳ್ಬೇಕು. ಆಗ ನಿಮ್ಮ ಎಲ್ಲ ಒಂದು ಆಸೆಗಳು ಈಡೇರಿಸುತ್ತೆ. ಇಲ್ಲಾಂದರೆ ನೀವು ಬೇರೆಯವ್ರನ್ನ ನೋಡಿ, ಬೇರೆಯವರು ಸಾಧನೆಯೇ ನೋಡಿ ಕೊನೆ ತನಕ ಇರಬೇಕಾಗುತ್ತೆ. ನಿಮ್ಮಲ್ಲಿ ಸಾಧನೆ ಯಾವಾಗ ಹೊರಗಡೆ ಆಗ್ತೀರಾ, ಯಾವಾಗ ಹೊರಹೊಮ್ಮುತ್ತೆ ಅಲ್ವಾ? ಹಾಗಾಗಿ ನಾನು ಈ ರೀತಿ ಹೇಳಿದ್ದು ಸ್ನೇಹಿತರೆ. ಮತ್ತು ಈ ಆ್ಯಕ್ಟಿವಿಟೀಸು ಟ್ಯಾಲೆಂಟು ಎಲ್ಲರಿಗೂ ಒಲಿಯೋದಿಲ್ಲ. ಆದರೆ ಅದನ್ನು ಹೊರಗಡೆ ಹೊಮ್ಮಕ್ಕೆ ತಾಯಿ ತಂದೆನೂ ಪೇರೆಂಟ್ಸು ಕೂಡ ಸಹಕಾರ ಆಗಬೇಕು. ಅವ್ರ ಟ್ಯಾಲೆಂಟನ್ನು ನೋಡಿ ಅದಕ್ಕೆ ಸಹಕಾರ ನೀಡಬೇಕು. ಸಹಕಾರ ನೀಡ್ದಂಗೆ ನೀನು ಓದು ಅಂತ ಬಲವಂತನೂ ಮಾಡಬಾರ್ದು. ನೀನು ಓದಬೇಕು, ಅದೆಲ್ಲ ಬಿಟ್ಬಿಡು ಅಂತ. ಕೆಲವರು ಕ್ರಿಕೆಟಲ್ಲಿ ಇಷ್ಟ ಇರುತ್ತೆ, ಯಾವ್ಯಾವ ಫೀಲ್ಡಲ್ಲಿ ಕ್ಷೇತ್ರಗಳಲ್ಲಿ ಇಷ್ಟ ಇರುತ್ತೋ ಅದನ್ನು ಮಾಡಬೇಕು. ಫಸ್ಟ್ ಆಫ್ ಆಲ್ ನಾನು ಹೇಳೋದು ಅಂದರೆ ನೀವೇ ಹೀರೋ ಆಗಬೇಕು. ಆವಾಗಲೇ ಜೀವನದಲ್ಲಿ ಯಾವತ್ತಾದರೂ ಮುಂದೆ ಬರೋಕ್ಕೆ ಸಾಧ್ಯ. ಇಲ್ಲಾಂದರೆ ಬೇರೆಯವರೇ ಬೆಳೀತಾ ಹೋಗ್ತಾರೆ ಅಂತ ಹೇಳ್ತಾ ಈ ಸಣ್ಣದೊಂದು ಮಾತು ಸ್ನೇಹಿತರೆ, ಸರಿನೋ ಅಲ್ವಾ ಯೋಚನೆ ಮಾಡಿ ನೋಡಿ. ಬೇಕಾದರೆ ನೀವೇ ಒಂದು 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ ನೋಡಿ, ನಿಮಗೆ ಅದು ಸರಿ ಅನಿಸುತ್ತೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗಂತ ಹೇಳ್ತಾ ಈ ಒಂದು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.